ಹಾಸನದ ಆಲೂರಿನಲ್ಲಿ ಮನೆಯಲ್ಲಿ ನಿಗೂಢ ಸ್ಫೋಟಗೊಂಡಿದೆ. ಮನೆಯಲ್ಲಿದ್ದಂತಹ ದಂಪತಿಗಳ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೊದಲು ಹಾಸನದ ಜಿಲ್ಲಾಸ್ಪತ್ರೆಗೆ ಇವರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಈಗ ಬೆಂಗಳೂರಿನ ಆಸ್ಪತ್ರೆಗೆ ಇವರನ್ನು ರವಾನಿಸಲಾಗಿದೆ. ದಂಪತಿಯ ಸ್ಥಿತಿ ಗಂಭೀರ. ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಮುಂದುವರೆದಿದೆ. ಝೀರೋ ಟ್ರಾಫಿಕ್ನಲ್ಲಿ ಹಾಸನದಿಂದ ಬೆಂಗಳೂರಿಗೆ ಕರೆತಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಹಳೆ ಆಲೂರು ಗ್ರಾಮದಲ್ಲಿ ರಾತ್ರಿ ನಡೆದಂತಹ ಸ್ಫೋಟ. ಗಾಯಗೊಂಡಿದ್ದಂತಹ ಸುದರ್ಶನಾಚಾರ್, ಕಾವ್ಯ ಇಬ್ಬರ ಸ್ಥಿತಿ ಕೂಡ ಕ್ರಿಟಿಕಲ್ಲು. ನಿಗೂಢ ಸ್ಫೋಟದ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ವಾಸದ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಗಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಆ ಸ್ಫೋಟದ ತೀವ್ರತೆ ಎಷ್ಟು ಭೀಕರವಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮನೆಯೊಳಗಿದ್ದಂತಹ ವಸ್ತುಗಳು ಮರದ ಮೇಲೆ ಕಾಣಿಸಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕಾಂಪೌಂಡ್ ಕುಸಿತವಾಗಿದೆ, ಗೋಡೆ ಬಿರುಕುಗೊಂಡಿದೆ, ಮನೆಯೊಳಗಿದ್ದಂತಹ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಸ್ಥಳೀಯರು ಹೇಳ್ತಾ ಇರುವಂತಹದ್ದು ಇದು ಸಿಲಿಂಡರ್ ಸ್ಫೋಟದಿಂದ ಆಗಿರುವಂತಹ ಸ್ಫೋಟ ಅಲ್ಲ ಅಂಥೇಳಿ. ಮತ್ತು ಏನು ಅನ್ನೋದು ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈ ಹಾಸನದ ಆಲೂರಿನಲ್ಲಾದಂತಹ ಮನೆಯ ಸ್ಫೋಟ ಇದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ದಂಪತಿಯ ಸ್ಥಿತಿ ಹೇಗಿದೆ ಅಂಥೇಳಿ, ಜೊತೆಗೆ ಈ ಸ್ಫೋಟಕ್ಕೆ ಕಾರಣ ಏನು, ಸ್ಥಳೀಯರಿಂದ ಏನು ಮಾಹಿತಿ ಸಿಗ್ತಾ ಇದೆ ಅಂತ. ಪ್ರೇಮ್ಕುಮಾರ್, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ನಿನ್ನೆ 8:30 ಸಮಯದಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. ಸ್ಫೋಟದ ಶಬ್ದಕ್ಕೆ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನಿವಾಸಿಗಳು ಓಡಿ ಬರ್ತಾರೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದೇ ನಿವಾಸದಲ್ಲಿ ರಾತ್ರಿ 8:30 ಸಮಯದಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. ಈ ಸ್ಫೋಟದ ತೀವ್ರತೆಗೆ ಮನೆಯ ಕಾಂಪೌಂಡ್ ಸಂಪೂರ್ಣ ಕುಸಿದು ಬಿದ್ದಿದ್ರೆ, ಶೀಟ್ಗಳು ಮರದ ಮೇಲೆ ಹಾರಿ ಹೋಗಿವೆ. ಆರಂಭದಲ್ಲಿ ಸ್ಥಳಕ್ಕೆ ಬಂದಂತಹ ನೆರೆಹೊರೆಯವರು ನೋಡ್ತಾರೆ, ಆಗ ರಕ್ತದ ಮಡುವಿನಲ್ಲಿ ದಂಪತಿ ಬಿದ್ದಿರ್ತಾರೆ. ಸುದರ್ಶನ ಹಾಗೂ ಕಾವ್ಯ ಏನಿದ್ರೆ ಅವರಿಗೆ ತೀವ್ರ ಸ್ವರೂಪವಾದ ಗಾಯಗಳು ಅವರ 10 ತಿಂಗಳ ಮಗು ಏನಿದೆ ಅದು ತಾತನ ಜೊತೆ ಮುಂದೆ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಅದು ಪ್ರಾಣಾಪಾಯದಿಂದ ಪಾರಾಗಿದೆ. ಮೊದಲು ಗ್ಯಾಸ್ ಬಸ್ಟ್ ಆಗಿ ಅದರಿಂದ ಸ್ಫೋಟ ಆಗಿರ್ಬೋದು ಅಂತ ಏನೇ ಶಂಕಿಸಲಾಗಿತ್ತು. ಅಲ್ಲದೆ ಕೆಲವು ಸ್ಫೋಟಗಳ ವಸ್ತುಗಳು, ಪಟಾಕಿರ್ಬೋದು, ಈ ತರದ ಒಂದು ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ರು, ಅದರಿಂದ ಸ್ಫೋಟ ಆಗಿತ್ತು ಅನ್ಬೋದು. ಆನಂತರದಲ್ಲಿ ಬಾಯ್ಲರ್ ಕೂಡ ಇತ್ತು, ಆದ್ದರಿಂದಲೂ ಸಹ ಸ್ಫೋಟ ಆಗಿದೆ ಅಂತ ಒಂದು ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೂ ಸಹ ಇದರ ಯಾವ ಕಾರಣಕ್ಕೆ ಸ್ಫೋಟ ಆಗಿದೆ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ರಾತ್ರಿಯೇ SP ಮೊಹಮ್ಮದ್ ಸುಜಾತ ಇರ್ಬೋದು, FSL ಇರ್ಬೋದು, ಸೋಕೋ ಟೀಮ್ ಎಲ್ಲವೂ ಸಹ ಬಂದು ಒಂದು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಸ್ಫೋಟದ ತೀವ್ರತೆ ಹೇಗಿತ್ತು ಅಂದರೆ, ಇಲ್ಲಿ ಕೆಲವೇ ದೂರದಲ್ಲಿ ಒಂದು ಮರ ಇದೆ. ಆ ಮರದ ಮೇಲೆ ಇಲ್ಲಿ ಹಾಕಿರ್ತಕ್ಕಂಥ ಶೀಟ್ ಆರಿ ಹೋಗಿ ಕುಳಿತಿರ್ತಕ್ಕಂಥದ್ದು. ಯಾಕೆಂದರೆ ಆ ರೀತಿಯ ಸ್ಫೋಟದ ತೀವ್ರತೆ ಇಲ್ಲಿ ಉಂಟಾಗಿದ್ದು. ಆದರೆ ಏನಂದ್ರಿದು ಹಾಸನದ ಹಳೆ ಆಲೂರು ಅಂತಕ್ಕಂತಹ ಒಂದು ಗ್ರಾಮ. ಇಲ್ಲಿ ಅಕ್ಕಪಕ್ಕದಲ್ಲಿ ನಿವೇಶನಗಳು ಖಾಲಿ ಇದೆ, ಅಕ್ಕಪಕ್ಕ ಯಾರೂ ಇಲ್ಲ. ಹಾಗಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಗಾಯಾಳುಗಳ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ. ಅವ್ರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ರವಾನಿಸಲಾಗಿದೆ. ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ಘಟನೆ ಹೇಗಾಯ್ತು ಸರ್? ಅಂದಾಜು ರಾತ್ರಿ ನಿನ್ನೆ 8:15 8:15 ಸಂದರ್ಭದಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. ಸೊ ದಾರಿಯಲ್ಲಿ ಏನು ನಾವು ಹೋಗುವಂಥ ಸಂದರ್ಭ, ಇದು ಆಲೂರು ಪಟ್ಟಣದ ಹೊರ ವಲಯದ ಲೇಔಟ್ನಲ್ಲಿ ಇರುವಂಥ ಒಂಟಿ ಮನೆ, ರಾಜ್ಯ ಹೆದ್ದಾರಿ ಇದು. ಈ ರಸ್ತೆಯಲ್ಲಿ ನಾವು ಹೋಗುವಂಥ ಸಂದರ್ಭದಲ್ಲಿ ಏನು ಇಲ್ಲಿ ಎಲ್ಲ ಜನ ಸೇರ್ಕೊಳಕ್ಕೆ ಶುರುವಾಗ್ತಾರೆ. ಒಂದು ಹುಡುಗ ಕಾಪಾಡಿ ಪಟಾಕಿ ಬಸ್ಟ್ ಆಗಿದೆ, ಗ್ಯಾಸ್, ಈ ರೀತಿ ಅವನು ಗಾಬರಿಯಿಂದ ಬಂದು ಕೂಗಾಡ್ತಾ ಇರ್ತಾನೆ. ಸೊ ಇಲ್ದವ್ರಂತೆಲ್ಲ ಬಂದು ವೆಹಿಕಲ್ನ ನಿಲ್ಲಿಸಿ ಒಳಗೆ ಬಂದು ನೋಡಿದಾಗ ರಕ್ತದ ಮಡುವಿನಲ್ಲಿ ಒಂದು ಮಹಿಳೆ ಮತ್ತು ಮನೆಯ ಮಾಲೀಕ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸು, ಆ್ಯಂಬುಲೆನ್ಸು ಮತ್ತು ಫೈರ್ಗೆ ಎಲ್ಲರೂ ಸೇರಿ ಫೋನ್ ಮಾಡಿ ಅವರು ಎಲ್ಲ ಬರ್ತಾರೆ. ಇವ್ರನ್ನೆಲ್ಲ ಒಂದು ಕಳಿಸುವಂಥ ವ್ಯವಸ್ಥೆ ಆಗುತ್ತೆ. ಸ್ಫೋಟದ ಶಬ್ದ ಹೇಗಿತ್ತು ಅಂದರೆ, ಇಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದವರೆಗೂ ಕೂಡ ಎಲ್ಲರೂ ಗಾಬರಿಯಿಂದ ಇದು ಏನೈತಿ, ಅಷ್ಟು ದೊಡ್ಡ ಮಟ್ಟದ ಸ್ಫೋಟಕ ಶಬ್ದ ನಾವು ಫಿಲಮ್ಗಳಲ್ಲಿ ನೋಡ್ತೀವಲ್ಲ, ಆ ರೀತಿ ಒಂದು ಶಬ್ದ ಕೇಳಿಸುತ್ತೆ. ಮತ್ತು ಮನೆಗೆ ಬಂದಾಗ ಹೊಗೆ ಕೂಡ ಮನೆಯೇ ಕಾಣ್ತಾ ಇರಲ್ಲ, ಅಷ್ಟು ಹೊಗೆ ಕೂಡ ಆವರಿಸ್ಕೊಂಡಿರುತ್ತೆ. ಸೊ ನಾವೆಲ್ಲ ಮೊದಲು ಬಂದಾಗ ಪ್ರಾಥಮಿಕವಾಗಿ ಇಲ್ಲಿ ನಾವು ಸಿಲಿಂಡರು ತಪ್ಪಿದ್ರೆ, ಬಾಯ್ಲರು, ಈ ರೀತಿ ಬೇರೆ ಏನೋ ಒಂದು ವಸ್ತುಗಳು ಆಗಿರಬಹುದು ಅಂತ ಇದು ಮಾಡ್ತೀವಿ. ನಂತರ ಅವನ್ನೆಲ್ಲ ಶಿಫ್ಟ್ ಮಾಡಿ ಪೊಲೀಸ್ ಎಲ್ಲ ಬಂದು ಸ್ವಲ್ಪ ಇಲ್ಲೆಲ್ಲ ನೋಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ 2 ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿರೋದಿಲ್ಲ. ಅಡುಗೆ ಮನೇಲಿ 1 ಸಿಲಿಂಡರ್ ಇರುತ್ತೆ, ಮನೆಯಿಂದ ಆಚೆ ಕಡೆ ಈ ಹಿಂಭಾಗದಲ್ಲಿ 1 ಸಿಲಿಂಡರ್ ಇರುತ್ತೆ, ಏನೂ ಕೂಡ ಆಗಿರೋದಿಲ್ಲ. ಹಾಗಾಗಿ ಇದೇನೋ ಬೇರೆ ವಸ್ತು ಇರ್ಬೋದು ಅಂತ ಅನುಮಾನ ಬರುತ್ತೆ. ಸೊ ಅದನ್ನು ಪೊಲೀಸವರೇ ತನಿಖೆಯ ಮೂಲಕ ಅದು ಏನು ವಸ್ತು ಇರ್ಬೋದು, ಏನು ಯಾಕೆ ಈ ರೀತಿ ಆಯಿತು ಅನ್ನೋದನ್ನ ಮಾಹಿತಿನ ಕೊಡಬೇಕು. ಬಟ್ ನಾವು ಇರುವಂಥ ಇಲ್ಲಿ ಸಾರ್ವಜನಿಕರು ಏನಿದ್ವಿ ಇಲ್ಲಿ ಸುತ್ತಮುತ್ತ ಎಲ್ಲರಿಗೂ ಒಂದು ಆತಂಕ ಅಂತೂ ಸೃಷ್ಟಿಯಾಗಿದೆ. ಯಾಕಂದರೆ ಇದು ಸ್ಥಳದಲ್ಲಿ ಇದ್ದಂಥವರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ. ಆದರೆ ಮೊದಲು ಸಿಲಿಂಡರ್ ಸ್ಫೋಟ ಆಗಿತ್ತು, ಆ ನಂತರದಲ್ಲಿ ಪಟಾಕಿ ಇರ್ಬೋದು ಅಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಅದೇ ಮನೆಯಲ್ಲಿ ನೋಡಿದಾಗ 2 ಸಿಲಿಂಡರ್ಗಳು ಸಹ ಆಗಿದೆ. ಹಾಗಾಗಿ ಪೊಲೀಸರ ತನಿಖೆ ನಂತರ ಈ ಘಟನೆಗೆ ಕಾರಣ ಏನಿರೋದು ಸತ್ಯತೆ ಹೊರಬರಕ್ಕೆ ಅಲ್ಲದೆ ಏನು ಈಗ ಗಾಯಾಳುಗಳಿದ್ದಾರೆ ಅವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಝೀರೋ ಟ್ರಾಫಿಕ್ಗೆ ರವಾನಿಸಲಾಗಿದೆ. ಅವರ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಈಗ ವೈದ್ಯರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.